ಹಲೋ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ನಾವು ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಓವರ್ ಹೆಡ್ ಪೊಸಿಷನ್ನಲ್ಲಿ 10 mm ದಪ್ಪದ MS ಪ್ಲೇಟ್ನಲ್ಲಿ ಫಿಲ್ಲೆಟ್ ಲ್ಯಾಬ್ ಜಾಯಿಂಟ್ಸ್ ಮಾಡುವ ಬಗ್ಗೆ ಕಲಿಯುತ್ತೇವೆ. ಫಿಲ್ಲೆಟ್ ವೆಲ್ಡ್ಗಳ ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ನಾನು ನಿಮಗೆ ನೀಡುತ್ತೇನೆ. ಫಿಲ್ಲೆಟ್ ವೆಲ್ ಎನ್ನುವುದು ಒಂದು ಆಂಗಲ್ ಅಲ್ಲಿ ಮೆಟಲ್ ಅನ್ನು ಎರಡು ತುಂಡಗಳನ್ನು ಸೇರಲು ಬಳಸುವ ಒಂದು ರೀತಿ. ಸಾಮಾನ್ಯವಾಗಿ 90 ಡಿಗ್ರಿ ಆಂಗಲ್ ಟ್ರಯಾಂಗುಲರ್ ಕ್ರಾಸ್ ಸೆಕ್ಷನ್ ರಚಿಸುತ್ತದೆ. ನೀವೀಗ ಓವರ್ ಹೆಡ್ ವೆಲ್ಡಿಂಗ್ ಅನ್ನು ಪರೀಕ್ಷಿಸಲು ಸಿದ್ಧರಾಗಿದ್ದೀರಾ? ಓವರ್ ಹೆಡ್ ವೆಲ್ಡಿಂಗ್ ಎನ್ನುವುದು ಒಂದು ವೆಲ್ಡಿಂಗ್ ಪ್ರಾಸೆಸ್ ಆಗುತ್ತದೆ. ಅದರಲ್ಲಿ ವೆಲ್ಡಿಂಗ್ ಆಪರೇಷನ್ ವೆಲ್ಡರ್ನ ಮೇಲೆ ಇರುವ ವೆಲ್ಡ್ ಜಾಯಿಂಟ್ ನಲ್ಲಿ ನಡೆಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಗ್ರಾವಿಟಿ ಫೋರ್ಸ್ಗೆ ವಿರುದ್ಧವಾಗಿರುತ್ತದೆ. ಹೆಚ್ಚಿನ ಅಪಾಯಗಳಾದ ವೆಲ್ಡ್ ಸ್ಪ್ಯಾಟರ್, ಸ್ಲ್ಯಾಂಗ್ ಇನ್ಕಲ್ಷನ್ ಮತ್ತು ಸರಿಯಾದ ಪೆನಿಟ್ರೇಷನ್ ಮಾಡುವಾಗ ತೊಂದರೆಗಳಿಂದಾಗಿ ಓವರ್ ಹೆಡ್ ವೆಲ್ಡಿಂಗ್ ಅನ್ನು ಹೆಚ್ಚು ಕಾಂಪ್ಲೆಕ್ಸ್ ವೆಲ್ಡಿಂಗ್ ಪೊಸಿಷನ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಉದ್ದೇಶ: ಈ ವಿಷಯ ಭಾಗದ ಕೊನೆಯಲ್ಲಿ ನೀವು ಏನೆಲ್ಲ ಕಲಿಯುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರದಲ್ಲಿ ಪ್ಲೇಟ್ಗಳನ್ನು ತಯಾರಿಸೋದು, ಪ್ಲೇಟ್ಗಳನ್ನು ಲ್ಯಾಬ್ ಜಾಯಿಂಟ್ ರೂಪದಲ್ಲಿ ಸೆಟ್ ಮಾಡೋದು ಮತ್ತು ಜಾಯಿಂಟ್ನ ಪ್ರತಿಯೊಂದು ತುದಿಯಲ್ಲಿ ಸಮಾನ ಅಂತರದಲ್ಲಿ ಟ್ಯಾಕ್ ವೆಲ್ಡ್ ಮಾಡೋದು, ವೇವಿಂಗ್ ಟೆಕ್ನಿಕ್ ಉಪಯೋಗಿಸಿಕೊಂಡು ರೂಟ್, ಸೆಕೆಂಡ್ ಮತ್ತು ಥರ್ಡ್ ರನ್ಗಳನ್ನು ಓವರ್ ಹೆಡ್ ಸ್ಥಾನದಲ್ಲಿ ಡೆಪಾಸಿಟ್ ಮಾಡೋದು, ವೆಲ್ಡ್ ಬೀಡ್ ಅನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡೋದು, ವೆಲ್ಡ್ ಬೀಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಂತ ಪರಿಶೀಲಿಸೋದು. ಮೇಲಿನ ಉದ್ದೇಶಗಳ ಜೊತೆಗೆ ಓವರ್ ಹೆಡ್ ಸ್ಥಾನದಲ್ಲಿ ಫಿಲೆಟ್ ಲ್ಯಾಬ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾರಂಭಿಸೋ ಮುಂಚೆ ಈಗ ಹೇಳೋ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ವೆಲ್ಡಿಂಗ್ ಮಿಷಿನ್ ಅನ್ನು ವೆಲ್ಡಿಂಗ್ ಮಾಡುವ ವಸ್ತುವಿನ ದಪ್ಪ ಮತ್ತು ಉಪಯೋಗಿಸೋ ಎಲೆಕ್ಟ್ರಾಡ್ಗೆ ತಕ್ಕಂತೆ ಸರಿಯಾದ ವೋಲ್ಟೇಜ್ ಮತ್ತು ಆಂಪ್ರೇಜ್ಗೆ ಸೆಟ್ ಮಾಡಬೇಕು. ಸ್ಮೂತ್ ಯೂನಿಫಾರ್ಮ್ ವೆಲ್ಡ್ ಬೀಡ್ ಉತ್ಪಾದಿಸಲು ಎಲೆಕ್ಟ್ರಾಡ್ ಅನ್ನು ಸರಿಯಾದ ಆಂಗಲ್ನಲ್ಲಿ ಮತ್ತು ಟ್ರಾವೆಲ್ ಸ್ಪೀಡ್ನಲ್ಲಿ ಹಿಡಿಯಬೇಕು. ಸ್ಲ್ಯಾಗ್ ಇನ್ಕ್ಲೂಷನ್ಸ್ ಮತ್ತು ಪೊರೋಸಿಟಿಯನ್ನು ತಪ್ಪಿಸೋಕೆ ವೆಲ್ಡ್ ಪೂಲ್ ಅನ್ನು ಚಿಕ್ಕದಾಗಿ ಮತ್ತು ಮೋಲ್ಟನ್ನಲ್ಲಿ ಇಡಬೇಕು. ಪ್ರತಿ ಬೀಡ್ನಿಂದ ಸ್ಲ್ಯಾಗ್ ಅನ್ನು ತೆಗೆದ ನಂತರ ಮುಂದಿನ ಬೀಡ್ ಅನ್ನು ಡೆಪಾಸಿಟ್ ಮಾಡಬೇಕು. ವೆಲ್ಡರ್ನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಮತ್ತು 10 mm ದಪ್ಪದ MS ಪ್ಲೇಟ್ 4G ನಲ್ಲಿ ಓವರ್ ಹೆಡ್ ಸ್ಥಾನದಲ್ಲಿ ಫಿಲೆಟ್ ಲ್ಯಾಬ್ ಜಾಯಿಂಟ್ ನ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳೋಕೆ ಬೇಕಾಗಿರೋ ಉಪಕರಣಗಳು ಮತ್ತು ಸಲಕರಣೆಗಳ ಬಗ್ಗೆ ಈಗ ಹೇಳ್ತೀನಿ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರಾಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರಾಡ್ ಹೋಲ್ಡರ್, ಎಲೆಕ್ಟ್ರಾಡ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ಲಾಂಟ್ ಮಿಷಿನ್ ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, ಸಿ ಕ್ಲ್ಯಾಂಪ್. ರಕ್ಷಣಾತ್ಮಕ ಬಟ್ಟೆಗಳನ್ನು ಹಾಕಿಕೊಳ್ಳಿ. ಗ್ರೈಂಡಿಂಗ್ ಮಾಡುವಾಗ ಪ್ಲೇನ್ ಗಾಗಲ್ಸ್ ಉಪಯೋಗಿಸಿ ಮತ್ತು ಗ್ಯಾಸ್ ಕಟ್ಟಿಂಗ್ ಮಾಡುವಾಗ ವೆಲ್ಡಿಂಗ್ ಗಾಗಲ್ಸ್ ಉಪಯೋಗಿಸಿ. MS ಪ್ಲೇಟ್ ತೆಗೆದುಕೊಳ್ಳಿ. ಮೈಲ್ಡ್ ಸ್ಟೀಲ್ ಪ್ಲೇಟ್ನಲ್ಲಿ ವಿಶೇಷಣಗಳು ಮತ್ತು ಗುಣಮಟ್ಟ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ. ಪ್ಲೇಟ್ನ ಅಂಚುಗಳಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಅಥವಾ ಇರ್ರೆಗ್ಯುಲಾರಿಟೀಸ್ ಇದೆಯಾ ಅಂತ ಪರಿಶೀಲಿಸಿ. ಮೈಲ್ಡ್ ಸ್ಟೀಲ್ ಪ್ಲೇಟ್ ಸ್ವಚ್ಛವಾಗಿದೆ ಮತ್ತು ತುಕ್ಕು, ಕೊಳೆ, ಗ್ರೀಸ್ ಅಥವಾ ವೆಲ್ಡ್ನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಯಾವುದೇ ಮಾಲಿನ್ಯಕಾರಕಗಳು ಇಲ್ಲ ಅಂತ ಖಚಿತ ಮಾಡಿಕೊಳ್ಳಿ. ಏನಾದರೂ ಮಾಲಿನ್ಯಕಾರಕಗಳು ಇದ್ರೆ ಕೆಮಿಕಲ್ ಕ್ಲೀನಿಂಗ್ ಕಾಂಪೌಂಡ್ನಿಂದ ಪ್ಲೇಟ್ ಅನ್ನು ಕ್ಲೀನ್ ಮಾಡಿ ಮತ್ತು ಸ್ಟೀಲ್ ವೈರ್ ಬ್ರಷ್ನಿಂದ ತುಕ್ಕು ಮತ್ತು ಕೊಳೆಯನ್ನು ತೆಗೆದುಹಾಕಿ. MS ಪ್ಲೇಟ್ನಲ್ಲಿ ಚಾಕ್ನಿಂದ ಮಾರ್ಕ್ ಮಾಡಿ. ಮಾರ್ಕಿಂಗ್ ಒಣಗಲು ಸ್ವಲ್ಪ ಟೈಮ್ ಕಾಯಿರಿ. ರೂಲರ್ ಮತ್ತು ಸ್ಕ್ರೈಬರ್ನಿಂದ ಪ್ಲೇಟ್ನ ಉದ್ದವನ್ನು 150 mm ಅಂತ ಮಾರ್ಕ್ ಮಾಡಿ. ರೂಲರ್ ಮತ್ತು ಸ್ಕ್ರೈಬರ್ನಿಂದ ಪ್ಲೇಟ್ನ ಅಗಲವನ್ನು 50 mm ಅಂತ ಮಾರ್ಕ್ ಮಾಡಿ.
ಉದ್ದದ ಅಳತೆಯ ಬದಿಯಲ್ಲಿ ಪ್ರಿಕ್ ಪಂಚ್ ಮತ್ತು ಸುತ್ತಿಗೆಯಿಂದ ಲೈನ್ಗಳನ್ನು ಪಂಚ್ ಮಾರ್ಕ್ ಮಾಡಿ. ಅಗಲದ ಬದಿಯ ಅಳತೆಗೂ ಇದೇ ರೀತಿ ಮಾಡಿ. ಗ್ಯಾಸ್ ಕಟ್ಟರ್ನಿಂದ ಕಟಿಂಗ್ ಅನ್ನು ಆರಂಭಿಸಿ. ಎಂಎಸ್ ಪ್ಲೇಟ್ ಅನ್ನು ಗ್ಯಾಸ್ ಕಟಿಂಗ್ ಮಾಡಲಿಕ್ಕೆ ಆಕ್ಸಿ ಅಸಿಟಿಲಿನ್ ಕಟಿಂಗ್ ಸೆಟಪ್ಗೆ ಸೆಟ್ ಮಾಡಿ. ಆಕ್ಸಿಜನ್ ಅಸಿಟಿಲಿನ್ ವರ್ಕಿಂಗ್ ಪ್ರೆಷರ್ ಅನ್ನು ಸೆಟ್ ಮಾಡಿ. mm ಉದ್ದ, 50 mm ಅಗಲ ಮತ್ತು 10 mm ಅಳತೆಗೆ ಸರಿಯಾಗಿ ಗ್ಯಾಸ್ ಕಟ್ಟಿಂಗ್ನಿಂದ ಪ್ಲೇಟ್ ಅನ್ನು ಕಟ್ ಮಾಡಿ. ಗ್ರೈಂಡಿಂಗ್ನಿಂದ ಅಂಚುಗಳನ್ನು ಡಿಬರ್ ಮಾಡಿ. ಪ್ಲೇಟ್ ಚೌಕಾಕಾರವಾಗಿ ಇದೆಯಾ ಅಂತ ಪರಿಶೀಲಿಸಿ. ಸ್ಟೀಲ್ ವೈರ್ ಬ್ರಷ್ನಿಂದ ಪ್ಲೇಟ್ಗಳ ಮೇಲ್ಮೈಯನ್ನು ಶುಚಿ ಮಾಡಿ. ಪ್ಲೇಟ್ಗಳನ್ನು 20 mm ಲ್ಯಾಪಿಂಗ್ ಅಂತರದಲ್ಲಿ ಲ್ಯಾಪ್ ಜಾಯಿಂಟ್ನಂತೆ ಸೆಟ್ ಮಾಡಿ. ವೆಲ್ಡಿಂಗ್ ಮಾಡಕ್ಕೆ ಪ್ಲೇಟ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇಡಿ. SMAW ಮಿಷಿನ್ ಸೆಟ್ ಮಾಡ್ತಾ ಆರಂಭಿಸಿ. ಎಲೆಕ್ಟ್ರಿಕಲ್ ಶಾಕ್ ತಪ್ಪಿಸಕ್ಕೆ SMAW ಯಂತ್ರವನ್ನು ಸುರಕ್ಷಿತ ದೂರದಲ್ಲಿ ಇಡಿ. ಅರ್ತ್ ಕ್ಲಿಪ್ ಕೆಲಸ ಮಾಡುತ್ತಿದೆ ಅಂತ ಖಚಿತಪಡಿಸಿಕೊಳ್ಳಿ. ಅರ್ತ್ ಕ್ಲಿಪ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ವೆಲ್ಡಿಂಗ್ ಸರಿ ಬರಲ್ಲ. ವೆಲ್ಡಿಂಗ್ಗೆ ನೀವು ಸರಿಯಾದ ಎಲೆಕ್ಟ್ರಾಡ್ ಉಪಯೋಗಿಸಬೇಕು. ಎಲೆಕ್ಟ್ರಾಡ್ನ ಸ್ಪೆಸಿಫಿಕೇಶನ್ ಬಗ್ಗೆ ಸಂಶಯ ಇದ್ರೆ ಕೊಟ್ಟಿರೋ ಮಾರ್ಗಸೂಚಿಗಳನ್ನು ನೋಡಿ. 3.15 mm ಡಯಾಮೀಟರ್ MS ಎಲೆಕ್ಟ್ರಾಡ್ ತಗೊಂಡು ಅದನ್ನು ವೆಲ್ಡಿಂಗ್ ಟಾರ್ಚ್ಗೆ ಕನೆಕ್ಟ್ ಮಾಡಕ್ಕೆ ರೆಡಿಯಾಗಿಡಿ. ವೆಲ್ಡಿಂಗ್ ಟಾರ್ಚ್ ಸರಿಯಾಗಿ ಕೆಲಸ ಮಾಡುತ್ತಿದೆಯಾ ಅಂತ ಚೆಕ್ ಮಾಡಿ. ವೆಲ್ಡಿಂಗ್ ಟಾರ್ಚ್ನಲ್ಲಿರೋ ಎಲೆಕ್ಟ್ರಾಡ್ ಹೋಲ್ಡರ್ನ ಚೆಕ್ ಮಾಡಿ. ಏನಾದರೂ ಸಮಸ್ಯೆ ಕಾಣಿಸಿದ್ರೆ ಅದನ್ನು ಸರಿ ಮಾಡಿ. ಎರಡೂ ತುದಿಯಲ್ಲಿರೋ ಕನೆಕ್ಟಿಂಗ್ ವೈರ್ಗಳನ್ನು ಚೆಕ್ ಮಾಡಿ. ಕೇಬಲ್ ಎಲ್ಲಾದರೂ ಕಟ್ಟಾಗಿದೆಯಾ ಅಂತ ಚೆಕ್ ಮಾಡಿ. ಕಟ್ಟಾಗಿದ್ರೆ ಅದನ್ನು ಸರಿಪಡಿಸಲು ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಟೇಪ್ ಹಚ್ಚಿ. ವಿದ್ಯುತ್ ಕೇಬಲ್ನ ಒಂದು ತುದಿಯನ್ನು ವೆಲ್ಡಿಂಗ್ ಟಾರ್ಚ್ಗೆ ಮತ್ತು ಇನ್ನೊಂದು ತುದಿಯನ್ನು SMAW ಮಿಷಿನ್ಗೆ ಕನೆಕ್ಟ್ ಮಾಡಿ. SMAW ಮಿಷಿನ್ ಮತ್ತು ವೆಲ್ಡಿಂಗ್ ಟಾರ್ಚ್ನಲ್ಲಿ ಕೇಬಲ್ಗಳು ಟೈಟ್ ಆಗಿದೆಯಾ ಅಂತ ನೋಡಿ. ವೆಲ್ಡಿಂಗ್ ಮಾಡೋ ಮುಂಚೆ ಮಿಷಿನ್ ಸೆಟಪ್ ಚೆಕ್ ಮಾಡಿ. ಮೊದಲು SMAW ಮಿಷಿನ್ನ ಪವರ್ ಸಪ್ಲೈ ಚೆಕ್ ಮಾಡಿ. SMAW ಮಿಷಿನ್ನಲ್ಲಿ ವೆಲ್ಡಿಂಗ್ ಆಗಿ ಸರಿಯಾದ ಆಂಪರೇಜ್ ಅನ್ನು ಸೆಟ್ ಮಾಡಿ. ಆಂಪರೇಜ್ ಅನ್ನು ಫಿಲೆಟ್ ವೆಲ್ಡ್ಗೆ ಸರಿಯಾಗಿ ಸೆಟ್ ಮಾಡಿದ್ಯಾ ಅಂತ ಚೆಕ್ ಮಾಡಿ. ಆಂಪರೇಜ್ ಬಗ್ಗೆ ಏನಾದರೂ ಸಂಶಯ ಇದ್ರೆ ಗೈಡ್ಲೈನ್ಸ್ ನೋಡಿ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗೆ ಸರಿಯಾಗಿ ಸೆಟ್ ಮಾಡಿ. ಟ್ಯಾಕ್ ವೆಲ್ಡಿಂಗ್ಗೆ ಕರೆಂಟ್ ಅನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಮಿಷಿನ್ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಸ್ಯಾಂಪಲ್ ಪ್ಲೇಟ್ನಲ್ಲಿ ಆರ್ಕ್ ಟೆಸ್ಟ್ ಮಾಡಿ. ಎಲೆಕ್ಟ್ರಾಡ್ನಲ್ಲಿ ಫಿಟ್ ಮಾಡಿದ ವೆಲ್ಡಿಂಗ್ ಟಾರ್ಚ್ನ ವೆಲ್ಡಿಂಗ್ ಟೇಬಲ್ ಮೇಲಿರೋ ಲ್ಯಾಪ್ ಜಾಯಿಂಟ್ ಹತ್ರ ಇಡಿ. ಪ್ಲೇಟ್ನ ಎರಡೂ ತುದಿಗೆ 3 mm ಟ್ಯಾಗ್ ಸೈಜ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಂತ ನೋಡಿ. ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿದ್ದೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಪ್ರಕಾರ ಪ್ಲೇಟ್ಸ್ ತಯಾರಿಸುವುದು, ಪ್ಲೇಟ್ಸ್ಗಳನ್ನು ಲ್ಯಾಪ್ ಜಾಯಿಂಟ್ ರೂಪದಲ್ಲಿ ಸೆಟ್ ಮಾಡುವುದು ಮತ್ತು ಸಮಾನ ಅಂತರದ ಜಾಯಿಂಟ್ನ ಪ್ರತಿ ತುದಿಯಲ್ಲಿ ಟ್ಯಾಕ್ ವೆಲ್ಡ್ ಮಾಡುವುದು, ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸುವುದು, ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಬೀಡ್ ಅನ್ನು ಪರೀಕ್ಷಿಸುವುದು.